ಶಾಸ್ತ್ರಿಗಳೇ, ಶಾಸ್ತ್ರಿಗಳೇ, ಯಾರು? ಇಲ್ಲಿ ರಾಮಶಾಸ್ತ್ರಿಗಳಂತ. ನಾನೇ ರಾಮಶಾಸ್ತ್ರಿ. ನಮಸ್ಕಾರ. ನಮಸ್ಕಾರ. ಶಾಸ್ತ್ರಿಗಳೇ, ಶಾಸ್ತ್ರಿಗಳೇ, ಯಾರು? ಇಲ್ಲಿ ರಾಮಶಾಸ್ತ್ರಿಗಳಂತ. ನಾನೇ ರಾಮಶಾಸ್ತ್ರಿ. ನಮಸ್ಕಾರ. ನಮಸ್ಕಾರ. ನಮಸ್ಕಾರ ವೀಕ್ಷಕರೇ, ಕಲಾರಂಗ ಟಿವಿ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ. ಇವತ್ತು ನಾವು ಇಂದ್ರ ಸಿನಿಮಾದ ಶೂಟಿಂಗ್ ಸ್ಪಾಟಿಗೆ ಬಂದಿದ್ದೀವಿ. ವೀಕ್ಷಕರೇ, ಈ ಸ್ಥಳದ ಮಾಹಿತಿ ಫಸ್ಟ್ ಕೊಡ್ತೀನಿ. ಈ ಕಡೆ ಹೋದರೆ JSS ಆಸ್ಪತ್ರೆಗೆ ಹೋಗುತ್ತೆ, ಅಗ್ರಹಾರ ಕಡೆ. ಈ ಕಡೆ ಹೋದರೆ JLB ರೋಡ್ಗೆ ಹೋಗುತ್ತೆ. ಇದು ಇರ್ತಕ್ಕಂಥದ್ದು ನಮ್ಮ ಮೈಸೂರಿನಲ್ಲಿ ಅಗ್ರಹಾರಕ್ಕೆ ಬಂದರೆ ನೀವು ರಾಜಾರಾಮ ಅಗ್ರಹಾರ ಅಂತ ಲೊಕೇಶನ್ ಹಾಕ್ಕೊಂಡ್ರೆ ಇದೇ ಒಂದು ಸ್ಥಳಕ್ಕೆ ನೀವು ಬರ್ತೀರಾ ವೀಕ್ಷಕರೇ. ಈ ಸ್ಥಳದ್ದು ಒಂದು ಬೇಕಾದರೆ ಲೊಕೇಶನ್ ನಾನು ಡಿಸ್ಕ್ರಿಪ್ಷನ್ನಲ್ಲಿ ಹಾಕಿರ್ತೀನಿ. ಇದೇ ಜಾಗದಲ್ಲಿ ಕೋಟಿಗೊಬ್ಬ 2 ಹಾಗೆ ಇಂದ್ರ ಸಿನಿಮಾದ ಶೂಟಿಂಗ್ ಆಗಿರ್ತಕ್ಕಂಥದ್ದು, ಹಾಗೆ ಶಾರ್ಟ್ಸ್ ಮೂವಿಗಳು ಇವೆಲ್ಲ ನಡೀತಾ ಇರ್ತವೆ. ಈ ರೀತಿಯ ಹಳೆ ಮನೆಗಳು ನಾವು ನೋಡೋದಕ್ಕೆ ಸಿಗೋದು ಮೈಸೂರಿನಲ್ಲಿ, ಅದು ಒಂದೇ ಕಡೆ ಇದೇ ಜಾಗದಲ್ಲಿ. ಕೋಟಿಗೊಬ್ಬ 2 ಸಿನಿಮಾದಲ್ಲಿ ಪ್ರಕಾಶ್ ರೈ ಸರ್ ಮತ್ತು ಮಗನ ಒಂದು ಸಂಭಾಷಣೆ ಆಗುತ್ತೆ. ಅಪ್ಪ, ನಮ್ಗೆ ದೊಡ್ಡ ಮನೆ ಬೇಡಪ್ಪ, ಎಲ್ಲರೂ ಸಾಮಾನ್ಯವಾಗಿ ಹೇಗಿರ್ತಾರೋ ಅಲ್ಲೇ ಇರೋಣಪ್ಪ ಅಂತ ಹೇಳಿ ಒಂದು ಸುದೀಪ್ ಸರ್ ಚಿಕ್ಕ ಹುಡುಗನಾಗಿದ್ದಾಗ ತೋರಿಸ್ತದ್ದು ಇದೇ ಒಂದು ಜಾಗದಲ್ಲೇ ಆಗಿರ್ತಕ್ಕಂಥದ್ದು ವೀಕ್ಷಕರೇ. ಇಲ್ಲಿಂದನೇ ದರ್ಶನ್ ಸರ್ ಹೋಗುವಂಥದ್ದು ಫಸ್ಟು ಎಂಟ್ರಿ ಆಗುತ್ತಲ್ಲ, ಅಗ್ರಹಾರ ಮನೆ ನಂಬರ್ ಎಲ್ಲ ಹುಡ್ಕೊಂಡು ರಾಮಶಾಸ್ತ್ರಿಗಳ ಮನೆಯಲ್ಲಿ ಅಂತ ದರ್ಶನ್ ಸರ್ ಕೇಳ್ಕೊಬರುವಂಥ ಒಂದು ದೃಶ್ಯ ಆಗಿರೋದು ಈ ರೋಡ್ನಲ್ಲಿ. ಆ ಮನೆ ನಿಮಗೆ ಮುಂದೆ ಇದೆ, ತೋರಿಸ್ತೀನಿ. ಮಧ್ಯದಲ್ಲಿ ಪಾರ್ಕ್ ಇದೆ ವೀಕ್ಷಕರೇ. ಆ ಕಡೆ ಈ ಕಡೆ ಎಲ್ಲ ಹಳೇ ಹಂಚಿನ ಮನೆಗಳಿದೆ. ಇದು 1947-48 ಇಸ್ವಿಯಿಂದನೂ ಇದೆ ಅಂತೆ, ನಾನು ಕೇಳ್ಪಟ್ಟಿರೋ ಹಾಗೆ. ಅದನ್ನೆಲ್ಲ ನಿಮಗೆ ಫಸ್ಟು ಒಂದು ರೌಂಡ್ ಮನೆಗಳನ್ನೆಲ್ಲ ತೋರಿಸ್ತೀನಿ. ಆಮೇಲೆ ಆ ಫ್ರೇಮ್ ಟು ಫ್ರೇಮ್ ಯಾವುದು ಮ್ಯಾಚ್ ಆಗುತ್ತೆ ಅದನ್ನು ನಿಮಗೆ ಮ್ಯಾಚ್ ಮಾಡಿ ತೋರಿಸ್ತೀನಿ. ನೋಡಿ ವೀಕ್ಷಕರೇ, ಇದೆಲ್ಲ ಹಳೆ ಮನೆಗಳು, ನಂಬರ್ಗಳು ಕೂಡ ಹಾಕಿದ್ದಾವೆ. ಆ ಒಂದು ಸಿನಿಮಾದಲ್ಲೂ ಮನೆ ನಂಬರ್ 18 ಅಂತ ಅಂದ್ಬಿಟ್ಟು ಇರುತ್ತೆ ಇಂದ್ರ ಸಿನಿಮಾದಲ್ಲೂ, ಅದನ್ನು ತೋರಿಸ್ತೀನಿ. ಇದೇ ಮನೆ ವೀಕ್ಷಕರೇ, ಆ ಒಂದು ಮನೆ ಇದೇ ಮನೆ. ಈ ಮನೆಯಲ್ಲೇ ರಾಮಾನುಜ ಶಾಸ್ತ್ರಿಗಳು ಇರ್ತಕ್ಕಂಥದ್ದು, ಅಂದರೆ ದರ್ಶನ್ ಸರ್ ಹುಡಿಕೊಂಡು ಬರುವಂಥದ್ದು. ನಮಿತಾ ಅವರು ಹೀರೋಯಿನ್ ಆಗಿರ್ತಾರೆ, ಅವರು ಕೂಡ ಇದೇ ಜಾಗದಲ್ಲಿ ಇರ್ತಾರೆ. ಇದರ ಪಕ್ಕದ ಮನೆಯೇ ಬುಲೆಟ್ ಪ್ರಕಾಶ್ ಅವರು ಇರೋಂಥ ಒಂದು ಮನೆ. ಆದರೆ ಆ ಸಿನಿಮಾದಲ್ಲಿ ಹುಚ್ಚಪ್ಪನ ಮನೆ ಕರ್ಕೊ ಹೋಗು ಅಂತ ಹೇಳ್ತಾರೆ, ಅವ್ರು ನಡ್ಕೊಬರೋದೆಲ್ಲ ಒಂದು ರೌಂಡ್ ನಡ್ಕೊಬರ್ತಾರೆ, ಮತ್ತು ಯಾವುದೋ ಒಂದು ಮನೆಗೆ ಕರ್ಕೋಗಿ ಇದು ಮಾಡ್ತಾರೆ. ಆದರೆ ದರ್ಶನ್ ಸರ್ ಅವರ ಬರ್ತಾರಲ್ಲ ಮನೆಗೆ, ಆ ಪಕ್ಕದ ಮನೆಯೇ ಬುಲೆಟ್ ಪ್ರಕಾಶ್ ಅವರು ಇರುವಂಥ ಒಂದು ಮನೆ. ಹೀಗೇ ಹೋದರೆ ಅದು ಮೇನ್ ರೋಡ್ಗೆ, ನಾನು ಸ್ಟಾರ್ಟಿಂಗ್ ಯಾವಾಗ ಸ್ಟಾರ್ಟ್ ಮಾಡಿದೆ ಅದೇ ರೋಡ್ಗೆ ಕನೆಕ್ಟ್ ಆಗುತ್ತೆ. ಒಂದು ರೌಂಡ್ ಇದೆ ವೀಕ್ಷಕರೇ, ಎಷ್ಟು ಅಚ್ಚುಕಟ್ಟಾಗಿ, ಒಂಥರ ನೀಟಾಗಿ, ಶಾಂತವಾಗಿ ಸಖತ್ತಾಗಿದೆ. ಈ ಒಂದು ಲೊಕೇಶನ್ ಬಂದಾಗ ಏನೋ ಒಂಥರ ಸ್ವಲ್ಪ ಹಿಂದನ್ನು ಇದಕ್ಕೆ ಹೋಗಿದ್ದೀನಿ ಅನ್ನೋ ಥರ ಫೀಲ್ ಆಗ್ತಾಯಿತ್ತು. ಅಂದರೆ ಅಷ್ಟು ಸ್ವಚ್ಛತೆ ನೋಡಿ, ಪ್ರತಿಯೊಂದೂ ಅಷ್ಟೇ. ಮಧ್ಯದಲ್ಲಿ ಒಳ್ಳೆ ಗಾಳಿಯ ವಾತಾವರಣ. ಆ ಕಡೆಯಿಂದ ಬಂದಿದ್ದು ನಾನು. ಒಂದು ರೌಂಡ್ ಇದೆ ವೀಕ್ಷಕರೇ. ಈಗ ಬನ್ನಿ ವೀಕ್ಷಕರೇ, ಫ್ರೇಮ್ನ ಮ್ಯಾಚ್ ಮಾಡೋಣ. ಫಸ್ಟು ಎಂಟ್ರೆನ್ಸಿಂದ ಈಗ ಇಲ್ಲಿ ಒಂದು ಸೈಕಲ್ ಬರುತ್ತೆ, ಗೋವಿಂದ ಗುರುವಿನ ಪಾದ ಅಂತ ಅಂದ್ಕೊಂಡು ಅದೇ ಜಾಗದಿಂದ ಸೈಕಲ್ ಬರುತ್ತೆ. ಇಲ್ಲಿ ಸತ್ಯಜಿತ್ ಅವರು ಕುಡಿದು ಕೂತಿರ್ತಾರೆ, ಅದಕ್ಕೆ ಎದ್ರುಕೊಂಡು ವಾಪಸ್ ಹೋಗ್ತಾ ಇರಬೇಕಾದ್ರೆ ದರ್ಶನ್ ಅವರು ಬರ್ತಾರೆ. ಇಲ್ಲಿ ರಾಮಾನುಜ ಶಾಸ್ತ್ರಿಗಳ ಮನೆಯಲ್ಲಿದೆ, ಇಲ್ಲೇ ಮುಂದೆ 18ನೇ ನಂಬರ್ ಮನೆ ಅಂತ ಅಂದ್ಬಿಟ್ಟು ಅವ್ರು ಹೊಂಟೋಗ್ತಾರೆ. ಲೆಫ್ಟ್ ಹೋಗ್ಬೇಕಾ ರೈಟ್ ಹೋಗ್ಬೇಕಾ, ಸ್ಟ್ರೈಟಾಗಿ ಹೋಗೋಕ್ಕೆ ಗೊತ್ತಾಗ್ತಿಲ್ಲ, ಲೆಫ್ಟಾ ರೈಟಾ ಅಂತ ಬೇರೆ, ಹೋಗ್ರಿ ಅಂತ ಹೇಳ್ಬಿಟ್ಟು ಅವರು ಹೋಗ್ತಾರೆ ಸೈಕಲಲ್ಲಿ. ಆವಾಗ ದರ್ಶನ್ ಸರ್ ಅಡ್ರೆಸ್ ಕೇಳಿದ್ರೆ ಓಡ್ತಾರಲ್ಲಪ್ಪ ಅಂತ ಹೇಳ್ಬಿಟ್ಟು ಮತ್ತೆ ಎಂಟ್ರಿ ಆಗ್ತಾರೆ. ಆ ಒಂದು ಗೀಟ್ ಹಾಕಿರ್ತಾರೆ ಸತ್ಯಜಿತ್ ಅವರು, ಈ ಗೆರೆನ ದಾಟಿ ಅದು ಯಾರಾದರೂ ಹೋಗಲಿ ನನ್ನ ಕ್ವಾರ್ಟ್ರಿಗೆ ಕಾಸು ಕೊಡಲ್ಲ ಅಂತ ಹೇಳ್ಬಿಟ್ಟು ಅದನ್ನು ದಾಟಿ ಬರ್ತಾರೆ. ಆವಾಗ ನಮಿತಾ ಅವರು ನೋಡುವಂಥ ಒಂದು ಕಿಟಕಿ ಮತ್ತು ಆ ಮನೆ ತೋರಿಸ್ತೀನಿ ನೋಡಿ. ಇಲ್ಲಿಂದ ಹೋಗ್ತಾರೆ, ಇದೆಲ್ಲ ನಿಮಗೆ ಆ ಒಂದು ಫ್ರೇಮ್ ಮ್ಯಾಚ್ ಆಗುತ್ತೆ ವೀಕ್ಷಕರೇ. ನೋಡಿ, ನಮಿತಾ ಅವರು ನೋಡ್ತಾ ಇರ್ತಕ್ಕಂಥದ್ದು, ದರ್ಶನ್ ಅವರು ಬರ್ತಾರೆ. ಸ್ತ್ರೀಗಳೇ, ಯಾರು
ಇಲ್ಲಿ ರಾಮಾನುಜ ಶಾಸ್ತ್ರಿಗಳು, ನಾನೇ ರಾಮಾನುಜ ಶಾಸ್ತ್ರಿ, ನಮಸ್ಕಾರ ನಮಸ್ಕಾರ ಅಂತ ಹೇಳ್ತಾರೆ. ಅದು ಇದೇ ಜಾಗದಲ್ಲಿ ನಿಂತ್ಕೊಂಡು ಹೇಳುವಂಥದ್ದು ವೀಕ್ಷಕರೇ. ನೋಡಿ, ಇದು ಆ ಕಡೆ ಹೋಗಿದ್ನಲ್ಲ ಆ ಒಂದು ಜಾಗ, ಈ ಕಡೆ ಬರೀ ನಡ್ಕೊ ಹೋಗೋದು ಬರುವಂಥ ಒಂದು ಸೀನ್ಸ್ ತಗೊಂಡಿದ್ದಾರೆ. ಬಟ್ ಪೂರ್ತಿಯಾಗಿರೋದು ಇಲ್ಲೇ. ಸತ್ಯಜಿತ್ ಅವರು ಬರ್ತಾ ಇರ್ತಕ್ಕಂಥದ್ದು ಕುಡಿದುಬಿಟ್ಟು, ದರ್ಶನ್ ಸರು, ನಮಿತಾ ಅವರು ಎಲ್ಲ ನಿಂತಿರ್ತಕ್ಕಂಥದ್ದು ಇದೇ ಜಾಗದಲ್ಲಿ. ನೋಡಿ ವೀಕ್ಷಕರೇ, ಎಷ್ಟು ಅದ್ಭುತವಾಗಿ ಫ್ರೇಮ್ ಮ್ಯಾಚ್ ಆಗ್ತಾ ಇದೆ ಅಂತಂದರೆ. ಮತ್ತು ನಡ್ಕೊ ಬರ್ತಾ ಇರ್ತಕ್ಕಂಥದ್ದು ಅದರ ಪಕ್ಕದಲ್ಲೇ ಬುಲೆಟ್ ಪ್ರಕಾಶ್ ಅವರ ಮನೆ, ಹುಚ್ಚಪ್ಪ ಅವ್ರ ಮನೆ ಕರ್ಕೊ ಹೋಗುವಂತ ಕಳಿಸ್ತಾರೆ ರಾಮಶಾಸ್ತ್ರಿಗಳು. ಮತ್ತು ದರ್ಶನ್ ಅವರು ನಮಿತಾ ಅವ್ರ ತಂಗಿ ಜೊತೆ ಆ ಹುಡುಗಿಗೆ ಮಾತು ಬರೋದಿಲ್ಲ, ಆವಾಗ ಮೂಕ ಅಭಿನಯ ಅದೆಲ್ಲ ಮಾಡ್ತಾ ಇರ್ತಾರೆ. ಇವಳು ಭಾಷೆ ನಿಂಗೂ ಅರ್ಥ ಆಗುತ್ತಪ್ಪ ಅಂತ ಹೇಳ್ತಾರೆ ನಮ್ಮ ವಿನಯ ಪ್ರಸಾದ್ ಮೇಡಮು. ಆವಾಗ ಯಾವಾಗಲೂ ಸ್ವಲ್ಪ ಕಲ್ತಿದ್ದು ಅಂತ ಹೇಳ್ತಾ ಇರ್ತಕ್ಕಂಥದ್ದು. ನಮಿತಾ ಅವರು ಕಿಟಕಿಲಿ ನೋಡ್ತಾ ಇರ್ತಕ್ಕಂಥದ್ದು ಇದೇ ಕಿಟಕಿ ವೀಕ್ಷಕರೇ. ಅದೇ ಕಿಟಕಿಲಿ ನಮಿತಾ ಮತ್ತು ಅವರ ಫ್ರೆಂಡು ನೋಡ್ತಾ ಇರ್ತಕ್ಕಂಥದ್ದು. ಮತ್ತು ರಾಮಾನುಜ ಶಾಸ್ತ್ರಿಗಳು ಇವರು ರೌಡಿ ಆಗಿದ್ದಾನೆ ಅಂತ ಗೊತ್ತಾದಾಗ ಬಂದು ಮಾತುಕತೆಯ ಸಂಭಾಷಣೆ ಆಗೋದು ಕೂಡ ಇದೇ ಜಾಗದಲ್ಲಿ. ನೋಡಿ, ಆ ಒಂದು ಮನೆ ಆವಾಗ ಹೇಗಿತ್ತೋ ಇವಾಗಲೂ ಆಗಿದೆ. ನಮಿತಾ ಅವರು ಬಂದು ಹುಚ್ಚಪ್ಪ, ಹುಚ್ಚಪ್ಪ ಅಂತಂತಾರೆ. ಹುಚ್ಚ ಅಂತಂದಾಗ, ನನ್ನ ಹುಚ್ಚ ಗಿಚ್ಚ ಅಂದ್ರೆ ಕಚ್ಚು ಬಿಡ್ತೀನಿ, ಹುಚ್ಚನ್ನ ಹುಚ್ಚ ಅಂದೆ ನೀನು ಲುಚ್ಚ ಅಂತ ಹೇಳ್ಬೇಕಾ ಅಂತನ್ನೋ ಒಂದು ಸಂಭಾಷಣೆ ಎಲ್ಲ ಇದೇ ಮನೆ ಹತ್ರ ಆಗಿರೋದು ವೀಕ್ಷಕರೇ. ಈಗ ಇವರ ಒಂದು ಸ್ಥಳೀಯರನ್ನೇ ಮಾತಾಡಿಸ್ತೀನಿ, ಬನ್ನಿ. ಆ ಒಂದು ಶೂಟಿಂಗ್ ಆದಾಗ ಇಲ್ಲಿ ಇದ್ದಂಥ ಸ್ಥಳೀಯರನ್ನೇ ನಾನು ನಿಮಗೆ ಮಾತಾಡಿಸ್ತೀನಿ. ಈ ಒಂದು ಲೊಕೇಶನ್ ಬಗ್ಗೆ, ಆ ಸಿನಿಮಾ ಶೂಟಿಂಗ್ ಆದ ಬಗ್ಗೆ ಅವ್ರ ಹತ್ರ ಮಾಹಿತಿ ಕೇಳೋಣ, ಬನ್ನಿ. ನಮಸ್ತೆ ಸರ್. ನಮಸ್ತೆ. ನಮಸ್ತೆ ಸರ್, ನಿಮ್ಮ ಹೆಸರು ಸರ್? ಸರ್ ವಿಶ್ವೇಶ್ವರ ಆರಾಧ್ಯ ಅಂತೇಳಿ. ಹಾಂ. ಅಂತಾರಾಷ್ಟ್ರೀಯ ಹಿರಿಯ ಕ್ರೀಡಾಪಟು. ಹಾಂ ಹಾಂ. ಓ, ಅಂತಾರಾಷ್ಟ್ರೀಯ ಕ್ರೀಡಾಪಟು ಅವರಾ? ಹಾಂ ಹಾಂ. ವಾಕರ್ ನಾನು. ಹಾಂ ಹಾಂ. 75 ನಾನು. ಹಾಂ. 38 ನಿಮಿಷ ಮುಗಿಸ್ತೀನಿ, 5 ಕಿಲೋಮೀಟರ್. ಓ, ಈಗಲೂ ರನ್ನಿಂಗಲ್ಲಿದ್ದೀನಿ. ಈಗಲೂ ರನ್ನಿಂಗಲ್ಲಿದ್ದೀರಾ ಸರ್? ಹಾಂ ಹಾಂ. ಸಿಂಗಾಪುರ, ಶ್ರೀಲಂಕಾದೆಲ್ಲ ಮೆಡಲ್ ಆಗಿದೆ. ಹಾಂ ಹಾಂ. ಈಗ ಎಷ್ಟು ವರ್ಷದಿಂದ ಇದ್ದೀರಾ ಸರ್ ಇಲ್ಲಿಗೆ? ನಮ್ಮ ಅಪ್ಪ ಅವ್ರು ಬಂದಿರೋದು 1935ನಲ್ಲಿ. 1935, 1935 ಇಸ್ವಿನಲ್ಲಿ ಹಾಂ ನಮ್ಮ ತಂದೆಯವರು ಇಲ್ಲಿಗೆ ಬಂದಿರೋದು. ಹಾಂ ಹಾಂ. ಆವಾಗಿನಿಂದ ನಾವು ಇಲ್ಲಿ ವಾಸವಾಗಿದ್ದೆ. ಹಾಂ ಹಾಂ. ಇದು ಇಲ್ಲಿ ನಾವು ಶೂಟಿಂಗ್ ಆಗಿದೆ ಅಂತ ಕೇಳ್ಬಿಟ್ಟಿದ್ವಿ. ಹೌದೌದು. ಹಾಂ. ಯಾವ್ಯಾವ ಮೂವಿ ಆಗಿದೆ ಸರ್? ಇಂದ್ರ ಅಂತೇಳಿ ಒಂದಾಯ್ತು. ಹಾಂ ಹಾಂ. ಅವಾಗಲೇ ಇಲ್ಲೆಲ್ಲ ಮಾಡಲ್ ಎಲ್ಲ ಕುತ್ಕೊಂಡು ಹಾಂ. ಇಂಗ್ಲೆಂಡ್ಲೇ ಶೂಟಿಂಗ್ ಮಾಡಿದ್ರು. ಹಾಂ. ಎಲ್ಲ ತುಂಬ ಹಿಟ್ ಆಯ್ತು. ಹಿಟ್ ಆಯ್ತು. ಹೌದೌದು. ಈ ಮಧ್ಯ ಇದೆಲ್ಲ ಸಣ್ಣ ಮೂವಿಗಳದ್ದು ಅದೆಲ್ಲ ಹಾಂ ಹಾಂ. ಬಂದು ತಗೊಂಡು ಹೋಗ್ತಾ ಇರ್ತಾರೆ. ಹಾಂ ಹಾಂ. ನಮ್ಗೆ ಗೊತ್ತಿಲ್ಲ, ಎಲ್ಲ ಬಂದು ಹೋಗ್ತಾ ಇರ್ತಾರೆ. ಅದೇ ಇಂದ್ರ ನಿಮ್ಮ ಮನೇನೂ ತಗೊಂಡಿದ್ದಾರೆ ಆ ಒಂದು ಸಿನಿಮಾದಲ್ಲಿ? ಇದು ಅದು ತಗೊಂಡಿದ್ದಾರೆ. ಇಲ್ಲಿ ಈ ಡೋರಲ್ಲಿ ಬುಲೆಟ್ ಪ್ರಕಾಶ್ ಅವರು ಬರೋವಂಥ ಒಂದು ಸೀನ್ ತಗೊಂಡಿದ್ದಾರೆ ಇದೇ ಜಾಗದಲ್ಲಿ. ಈ ಮನೆದು ಅದು ನಿಮಗೆ ಲೋಗೋ ನೋಡಿದಾಗ ಗೊತ್ತಾಗುತ್ತೆ. ಓಕೆ ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ, ಥ್ಯಾಂಕ್ ಯು. ತುಂಬ ಖುಷಿ ಆಯಿತು, ಧನ್ಯವಾದ. ರಂಗಸ್ವಾಮಿ ಅಂತ ಸರ್, ಕಲಾರಂಗ ಟಿವಿ ಯೂಟ್ಯೂಬ್ ಚಾನಲ್ಲು. ಹಾಂ, ಥ್ಯಾಂಕ್ ಯು, ಧನ್ಯವಾದಗಳು ಸರ್. ನೋಡಿದ್ರಲ್ಲ ವೀಕ್ಷಕರೇ, ಮಾಹಿತಿ ಕೊಟ್ಟರು. ನನಗಂತೂ ಈ ಸ್ಥಳಕ್ಕೆ ಬಂದು ತುಂಬ ಅಂದರೆ ತುಂಬ ಖುಷಿ ಆಯಿತು. ಒಂಥರ ಗಿನ್ನಿಸ್ ದಾಖಲೆ ಅಂತೆ ಈ ಒಂದು ಸ್ಥಳ. ನೋಡಿದ್ರಲ್ಲ ವೀಕ್ಷಕರೇ, ಸ್ಥಳದ ಮಾಹಿತಿ ಮತ್ತು ಸಿನಿಮಾದ ಮಾಹಿತಿ, ಆ ಒಂದು ಫ್ರೇಮ್ ಟು ಫ್ರೇಮ್ ಮ್ಯಾಚ್ ಮಾಡಿರೋ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ನಾನು ಭಾವಿಸ್ತೀನಿ. ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ನನಗೆ ತಿಳಿಸಿ. ಹಾಗೆ ಫಸ್ಟ್ ಟೈಮ್ ಯಾರಾದರೂ ನಮ್ಮ ಕಲಾರಂಗ ಟಿವಿ ಯೂಟ್ಯೂಬ್ ಚಾನಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಿಮ್ಗೆ ಯಾವುದಾದ್ರೂ ಶೂಟಿಂಗ್ ಸ್ಥಳಗಳು ಗೊತ್ತಿತ್ತು ಅಂತಂದರೆ ನನಗೆ ತಿಳಿಸಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಎಲ್ಲರಿಗೂ ಟೇಕ್ ಕೇರ್, ಬಾಯ್.